ಇದೆಲ್ಲ ಇವತ್ತು ನಮ್ಮ ಶಕ್ತಿ ಪ್ರದರ್ಶನ. ಇವತ್ತು ನಾವೇನು ಇವತ್ತು ಚನ್ನಪಟ್ಟಣ ಜನತೆ ಕೈ ಹಿಡಿದಿದೆ ನಮ್ಮ ಕಾಂಗ್ರೆಸ್ನ. ನೀವು ನೋಡಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಸ್ವಯಂಕೃತವಾಗಿ ಬಂದು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಸತಿ ನಮ್ಗೆ ಗೆಲುವು 100% ಅಂತ ಗೊತ್ತಾಗ್ತಾ ಇದೆ. ಮತದಾರ ಇವತ್ತು ನೋಡಿ ನಮ್ಮ ಸರ್ಕಾರ ಎಲ್ಲಾ ತರದ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದೆ. ಜನಪರ ಸರ್ಕಾರ ನಡೆಸ್ತಾ ಇದೆ. ನಿರುದ್ಯೋಗಿಗಳಾಗಿರ್ಬೋದು, ಗೃಹಿಣಿಗಳಾಗಿರ್ಬೋದು, ಎಲ್ಲ ತರ ಅವ್ರಿಗೆ ಯೋಜನೆಗಳನ್ನ ಮಾಡಿದೆ. ಇವತ್ತು ಅದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಇದೆಲ್ಲ ಇದ್ದಾಗ ಜನಕ್ಕೆ ನಮ್ಮ ಸರ್ಕಾರ ಒಂದು ಸದೃಢವಾದ ಸರ್ಕಾರವಾಗಿದ್ದು ಎಲ್ಲ ಒಳ್ಳೆ ರೀತಿಯ ಕಾರ್ಯಕ್ರಮಗಳು ಕೊಡ್ತಾ ಇದೆ. ಇವಾಗ ನಮ್ಮ ಜನತೆ ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿಂತಿದೆ. ಇವತ್ತು ಬೈ ಎಲೆಕ್ಷನ್ ಅಲ್ಲಿ ಏನು ಸಿ.ಪಿ. ಯೋಗೇಶ್ವರ್ಗೆ 100% ಜಯ ಕೊಡ್ತಾರೆ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಮನೆಗೂ ಎಲ್ಲ ಕಾರ್ಯಕ್ರಮಗಳು ಮನೆ ಮನೆಗೆ ತಲುಪಿದೆ. ಕಾರ್ಯಕರ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡಿ ಮನೆ ಮನೆಗೂ ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನು ತಲುಪಿಸಿದ್ದಾರೆ. ಇದೇ ರೀತಿ ನಮಗೆ ಬೆಂಬಲ ಕೊಡ್ತಾ ಇದ್ರೆ ನಮಗೆ ಸರ್ಕಾರ ಸದೃಢವಾಗಿ ಉಳಿಯೋಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ನಾವು ಇಲ್ಲಿಂದ ಅಂತಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಉಪಚುನಾವಣೆ ನಡೀತಾ ಇರೋದ್ರಿಂದ ನಮ್ಮ ಶಕ್ತಿ ಪ್ರದರ್ಶನ ಅವಶ್ಯಕತೆ ಇರೋದ್ರಿಂದ ಇಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀವಿ. ಅವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಲೇಬೇಕಾಗಿರೋದ್ರಿಂದ ನಾವು ರಾಜ್ಯಾದ್ಯಂತ ಬಂದಿದ್ದೀವಪ್ಪ. ನಾವು ಕರ್ನಾಟಕ ರಾಜ್ಯ ಕಾರ್ಯದರ್ಶಿಯಾಗಿ ಎಲ್ಲ ಕಡೆ ಕರೆ ಕೊಟ್ಟಿದ್ದೀನಿ. ಎಲ್ಲರೂ ನನ್ನ ಮಾತಿಗೆ ಹೋಗ್ಬಿಟ್ಟು ಎಲ್ಲ ಬಂದಿದ್ದಾರೆ. ಚನ್ನಪಟ್ಟಣ ಜನತೆ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಯೋಚನೆ ಮಾಡೋರಾಗಿದ್ದಾರೆ. ಅವರೆಲ್ಲ ಈ ಬಾರಿ ನಮ್ಮ ಸಿ.ಪಿ. ಯೋಗೇಶ್ವರ್ಗೆ ಇವತ್ತು ನಮ್ಮ ಚನ್ನಪಟ್ಟಣಕ್ಕೆ ರಕ್ಷಣೆ ಬೇಕು ಅಂದ್ರೆ ಸೈನಿಕನ ಕೈ ಹಿಡಿಲೇಬೇಕಾಗಿದೆ. ಈ ಬಾರಿ 100% ಜಯ ಸಿಗುತ್ತೆ. ಚನ್ನಪಟ್ಟಣ ಚುನಾವಣೆಯಲ್ಲಿ ನೋಡ್ತಿದ್ರೆ ಡಿಫ್ರೆಂಟ್ ಆಗಿದೆ. ಒಂಥರ ಎಲ್ಲಿ ನೋಡಿದ್ರು ಜನ ನೋಡಿದ್ರೆ ಗೊತ್ತಾಗುತ್ತೆ. ಜನ ಯೋಗೇಶ್ವರಗೆ ಯಾವ ಥರ ಜನ ಸೇರಿದ್ದಾರೆ ಅಂತ ಗೊತ್ತಾಗಿದೆ. ವಿನ್ ನಮ್ಮದೇ 100%, ಬೇರೆ ಮಾತೇ ಇಲ್ಲ. 5 ಗ್ಯಾರಂಟಿ ಅದೊಂದು ಪ್ಲಸ್ ಪಾಯಿಂಟ್ ಆದರೆ ಇದೊಂಥರ ಜನಕ್ಕೆ ಒಂಥರ ಜನ ಹೆಂಗಿದ್ದಾರೆ ಅಂದರೆ ಜಾತ್ರೆ ಆಗ್ಬಿಟ್ಟಿದೆ. ಇದೊಂಥರ ಚನ್ನಪಟ್ಟಣನೇ ಒಂದು ಜಾತ್ರೆ.